ಮಾಧ್ಯಮದ ಎಲ್ಲ ಮಿತ್ರರಿಗೆ ದಲಿತ ಸೇನೆ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಯಾದಗಿರಿ ಜಿಲ್ಲೆಯಾದ್ಯಂತ ವಡಗೇರೆ ತಾಲೂಕು ಹಾಗೂ ಶಾಪುರ ತಾಲೂಕಿನ ಹಾಗೂ ಸುರಪುರ ತಾಲೂಕಿನಲ್ಲಿ ಸಂವಿಧಾನ ಸಮರ್ಪಣಾ ದಿನದ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿರುವ ತಾಲೂಕು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕಾಗಿ. ಬಂಧುಗಳೇ, ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕಿನಲ್ಲಿ ತಾಲೂಕು ಆಡಳಿತ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನದ ಕಾರ್ಯಕ್ರಮವನ್ನು ಕಾಟಾಚಾರಕ್ಕಾಗಿ ತಾಲೂಕು ದಂಡಾಧಿಕಾರಿ ಹೊರತುಪಡಿಸಿದರೆ ಯಾವುದೇ ತಾಲೂಕಿನ ಅಧಿಕಾರಿಗಳು ಗೈರಾಜರಾಗಿರೋದು ಅತ್ಯಂತ ಖಂಡನೀಯ. ಅದೇ ರೀತಿ ಶಾಪುರ ತಾಲೂಕಿನ ತಹಶೀಲ್ದಾರರೇ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಈ ಸಂವಿಧಾನ ಸಮರ್ಪಣಾ ದಿನದ ಕಾರ್ಯಕ್ರಮಕ್ಕೆ ಗೈರಾಜರಾಗ್ತಾರೆ. ಅವರಿಗೆ ಸಂವಿಧಾನದ ಮೇಲೆ ಯಾವುದೇ ಏನು ಇದಿಲ್ಲ. ಅವರಿಗೆ ಸಂವಿಧಾನ ಅಂದರೆ ಅವರಿಗೆ ಅಲಕ್ಷ್ಯ ಆಗಿದೆ. ಅವ್ರು ಯಾವ ಸಂವಿಧಾನ ಒಪ್ಪಿಲ್ಲ ಅಂತೇಳಿ ನಮ್ಮ ಒಂದು ವಾದ. ಅದರಿಂದ ಈ ಏನು ಮತ್ತೆ ಸುರಪುರ ತಾಲೂಕಿನಲ್ಲಿ ದಲಿತ ಮುಖಂಡರು ಕಳೆದ 100 ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಅಲ್ಲಿನ ತಾಲೂಕು ದಂಡಾಧಿಕಾರಿ ಸೌಜನ್ಯಕ್ಕಾದ್ರೂ ಕೂಡ ಆ ಹೋರಾಟಗಾರರಿಗೆ ಭೇಟಿ ಕೊಡುವಂಥ ಕೆಲಸ ಮಾಡೋದಿಲ್ಲ. ಆದರೆ ನಿನ್ನೆ ಸರ್ಕಾರಿ ಕಾರ್ಯಕ್ರಮ ಸಂವಿಧಾನ ಸಮರ್ಪಣಾ ಕಾರ್ಯಕ್ರಮದ ನಿಮಿತ್ತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಗಾರ್ಲ್ಯಾನ್ ಮಾಡೋದಕ್ಕೆ ಬಂದಾಗ ಅಲ್ಲಿ ದಲಿತ ಮುಖಂಡರು, ನೀವು ಇಷ್ಟು 100 ದಿನ ಆದರೂ ಕೂಡ ನೀವು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬಂದು ಒಂದು ಸಾಂತ್ವನದ ಮಾತು ಕೂಡ ಆಡದೆ ಇವಾಗ ಯಾಕೆ ಬರ್ತಾ ಇದ್ದೀರಿ ಅನ್ನೋ ಒಂದು ಆ ಹೋರಾಟಗಾರರ ಒಂದು ಏನು ಆಕ್ರೋಶದ ನುಡಿ ಮಾತಾಡೋ ಸಂದರ್ಭದಲ್ಲಿ ತಹಶೀಲ್ದಾರ್ ವಿರುದ್ಧ ನೀವು ಗೋ ಬ್ಯಾಕ್ ಅನ್ನೋ ಲೆಕ್ಕಕ್ಕೆ ತಹಶೀಲ್ದಾರ್ಗೆ ಧಿಕ್ಕಾರ ಅಂತೇಳಿ ಕೂಗಿದ್ದಾರೆ. ಶಾಸಕನ ಹಿಂಬಾಲಕರು ಮತ್ತು ಗುಂಡಾ ಕಾಯ್ದೆಯಲ್ಲಿ ಇರುವಂಥವ್ರು, ದೇವರ ಗೋನಲ್, ಆ ವ್ಯಕ್ತಿ ಹೆಸರು ಗೊತ್ತಿಲ್ಲ, ಅವರು ನಮ್ಮ ಹಿರಿಯ ಮುಖಂಡ ಮಾನಪ್ಪ ಕಟ್ಟಿಮನಿಯವರ ಮೇಲೆ ಹಲ್ಲೆ ಮಾಡಿ ಹಾಗೂ ಕೊರಳ ಕಾಲಾರ್ ಹಿಡಿದು ಜಗ್ಗಾಡಿರೋ ವಿಡಿಯೋ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಜನ ನೋಡ್ತಾ ಇದ್ದಾರೆ. ಆದರೆ ಶಾಸಕರು ಕೂಡ ಒಬ್ಬ ತಾಲೂಕಿನ ಶಾಸಕರಾಗಿ ಅದನ್ನ ಸರಿದೂಗಿಸಿ ಎಲ್ಲರನ್ನ ಸಮಾಧಾನ ರೀತಿಯಲ್ಲಿ ಕೊಂಡೊಯ್ಯಬೇಕಾದ ಶಾಸಕರು ಲೇ ಅನ್ನೋ ಶಬ್ದಗಳನ್ನು ಬಳಸಿ ಮತ್ತೆ ಏನ್ ಬಾಬಾ ಸಾಹೇಬ್ರ ನೀಲಿ ಶಾಲನ್ನ, ಈ ಕೊರಳಲ್ಲಿ ಹಾಕಿರೋ ಶಾಲನ್ನ ಕಿತ್ತಿ ಬಿಸಾಕಿರೋದು ನಾವು ನೀವೆಲ್ಲ ಗಮನಿಸಿದ್ವಿ. ಆದ್ರಿಂದ ಈ ಏನ್ ತಾಲೂಕು ದಂಡಾಧಿಕಾರಿ ಮತ್ತು ಶಾಸಕರು ಕೂಡಲೇ ಕ್ಷಮೆ ಯಾಚಿಸ್ಬೇಕು. ಆಮೇಲೆ ಶಾಪುರ ತಾಲೂಕಿನ ದಂಡಾಧಿಕಾರಿ, ಇವರಿಗೆ ಸಂವಿಧಾನದ ಮೇಲೆ ಯಾವುದೇ ಕಿಂಚಿತ್ತು ಗೌರವ ಇಲ್ಲ. ಆದ್ರಿಂದ ಕೂಡಲೇ ಈ ಸಿದ್ದಾರೂಢ ಅವ್ರನ್ನ ಅಮಾನತು ಮಾಡಬೇಕು ಮತ್ತು ಯಾರು ಗೈರಾಜರಾಗಿದ್ದಾರೆ ಆ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಜಿಲ್ಲಾಡಳಿತ ಕೈಗೊಳ್ಬೇಕಂತೇಳಿ ನಾವಿವತ್ತು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಅದೇ ನಿಟ್ಟಿನಲ್ಲಿ ವಡಗೇರೆ ತಾಲೂಕಿನಲ್ಲೂ ಕೂಡ ತಾಲೂಕು ದಂಡಾಧಿಕಾರಿ ಹೊರತುಪಡಿಸಿದ್ರೆ ಯಾವುದೇ ಒಂದು ಸಭೆಗೂ ಕೂಡ ತಾಲೂಕಿನ ಅಧಿಕಾರಿಗಳು ಯಾವ ಅಧಿಕಾರಿಗಳು ಕೂಡ ಬರದೇ ಇರೋದು ಇದು ಅತ್ಯಂತ ನಾಚಿಕೆಗೇಡಿ ಸಂಗತಿ. ಆಮೇಲೆ ತಾಲೂಕು ದಂಡಾಧಿಕಾರಿಗಳು ಅವರಿಗೆ ಸ್ಟ್ರಿಕ್ಟ್ಲಿ ಯಾವುದೇ ವಾರ್ನಿಂಗ್ ಮಾಡದೇ ಇರೋಂಥದ್ದು ಇದು ನಮ್ಗೆಲ್ಲೋ ಒಂದು ಕಡೆ ತಾಲೂಕು ದಂಡಾಧಿಕಾರಿಗಳೇ ಆ ಅಧಿಕಾರಿಗಳನ್ನ ಬಚಾವ್ ಮಾಡೋ ಕೆಲಸ ಮಾಡ್ತಾ ಇದಾರೆ ಅಂತೇಳಿ ನಮ್ಮ ಮೇಲ್ನೋಟ ಕಂಡು ಬಂದಿದೆ. ಆದ್ರಿಂದ ವಡಗೇರೆ ತಾಲೂಕಿನ ಏನು ಉಳಿದ ತಹಶೀಲ್ದಾರ್ ಹೊರತುಪಡಿಸಿ ಯಾವ ಇಲಾಖೆ ಅಧಿಕಾರಿಗಳ ಕಾರ್ಯಕ್ರಮಕ್ಕೆ ನಿನ್ನೆ ಗೈರಾಜರಾಗಿದ್ದಾರೆ ಅವ್ರ ಮೇಲೆ ಯಾವುದೇ ಮುಲಾಜಿಲ್ಲದೆ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ರು.